Hi, hello. I'm Mr. Nagaraj Kotla, an advocate, agriculturist, and an artist. There was some misappropriation and also stolen the amount pertaining to the Sri Ram, Jai Sri Ram temple at Ayodhya, so that Ayodhya Bar Association, all the advocates pertaining to the UP, they all boycotted, and also they were on the procession to give the all the details of money, all the details of the money of the devotees. The sum of devotees paid crores together, more than crores together. For example, the Congress fellows, Congress leaders and also devotees of pertaining to Congress fellows also paid amount to the Sri Rama temple at Ayodhya in order to show that, for example, the Digvijay Singh, former Chief Minister of Uttar Pradesh, who also paid 1.11 crores to the Sri Rama temple. So that amount is stolen and also misappropriated, so that all the advocates who boycott and also hesitate the scene of stolen of, that's misappropriation of the amount. They committed a very serious offence, so that all the advocates of Ayodhya who decided that they were not at all conduct the case pertaining to the accused who stolen the money from the Ayodhya temple. So that also I am also supporting Nagaraj Kotla from Karnataka. I am also supporting the version of Ayodhya advocates. We are also supporting. In my individual opinion, the Ayodhya advocates who took very good decisions in order to construct the very patriotic India, their view and also opinion taken by the Advocates Association of Ayodhya is well and good one. So that I am also hope that the accused shall convict up to maximum conviction, so that ನಾನು ನಾಗರಾಜ್ ಕುಡುಪ್ಲಿ ರಾಣೆಬೆನ್ನೂರು ಕರ್ನಾಟಕದಿಂದ ಮಾತಾಡೋದು. ಇವತ್ತು ಏನು ಅಯೋಧ್ಯೆಯಲ್ಲಿ ನಮ್ಮ ಅಡ್ವೊಕೇಟ್ಸ್ ಎಲ್ಲರೂ ಸಹಿತ ಏನು ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಅಲ್ಲಿ ಶ್ರೀರಾಮನ ಗುಡಿಯಲ್ಲಿ ಹಣ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ. ಸುಮಾರು ಸಾವಿರಾರು ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ. ಇನ್ನು ಲಕ್ಷಾಂತರ ಕೋಟಿನೂ ಆಗ್ತದೆ ಅದು. ಆದರೆ ಸದ್ಯ ಮೇಲ್ನೋಟಕ್ಕೆ ಪೊಲೀಸ್ ಇನ್ಫಾರ್ಮೇಷನ್ ಅದು ಸೇರಿದರೆ ಸಾವಿರಾರು ಕೋಟಿ ಅಪರಾಧ ಆಗಿದೆ, ಕದ್ದಿದ್ದಾರೆ, ಕಳವು ಮಾಡಿದ್ದಾರೆ. ಇವರಿಗೆ ದುಡಿಯಾಕ ಬರೋದಿಲ್ಲ, ಕೆಲವೊಬ್ಬರಿಗೆ ನಕಲಿ ಭಕ್ತರಿಗೆ ಇವರು ದುಡಿಯೋದು ಗೊತ್ತಿಲ್ಲ, ದುಡ್ಡು ತಿನ್ನೋದೇ ಗೊತ್ತಿಲ್ಲ, ಬರೀ ಹೊಡೆದು ತಿನ್ನೋದೇ. ನಾವು ಅದಕ್ಕಾಗಿನ ಭಕ್ತಿಯನ್ನ ತೋರಿಸಿ, ದೇವರ ಧರ್ಮವನ್ನ ತೋರಿಸಿ
ದುಡ್ಡು ಹೊಡೆಯೋದು, ಒಂದು ಯಾವುದೋ ಪಾರ್ಟಿಗೆ ಕೊಡಿ ಹಿಡಿಯೋದು, ಇದನ್ನ ಮಾಡ್ಕೊಂತ ಬಂದವ್ರು ಇವರು. ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಮನೆ ಮುರಿಯೋದು ಇಲ್ಲ ಮರ್ಡರ್ ಮಾಡೋದು, ಇಷ್ಟು ಮಾಡ್ಕೊಂತ ಬಂದ್ಬಿಟ್ಟಿದ್ದಾರೆ ಇವರು. ಈ ದೇಶದಲ್ಲಿ ಭಯವನ್ನ ಹುಟ್ಟಿಸ್ಕೊಂತ ಬಂದಿದ್ದಾರೆ ಇವರು. ಇವರ ತಮ್ಮ ರಕ್ಷಣೆ ತೋರಿಸೋದೇನು ಪಾಕಿಸ್ತಾನ, ಮುಸಲ್ಮಾನರು, ಧರ್ಮ. ನಾವು ಧರ್ಮವನ್ನ ಕಾಪಾಡ್ತೀವಿ ಅಂತ ಹಿಂದೂ ದೇವರಿಗೆ ಹುಂಡಿಗೆ ಹಾಕಿದ್ದಂತ ಹಣನ ಜೀರ್ಣೋದ್ಧಾರ ಮಾಡಿ ಆ ಭಕ್ತರಿಗಾಗಿ ಅನುಕೂಲತೆ ಮಾಡತಕ್ಕಂತ ಒಂದು ವಿಧಾನ ಬಿಟ್ಟು ಅದನ್ನು ಉಳಿದದ್ದ ಹಣವನ್ನು ಸರ್ಕಾರಕ್ಕೆ ತುಂಬೋದು ಬಿಟ್ಟು, ಅದು ಮುಜರಾಯಿ ಕಂಪನಿ ಬಂದಿದೆ, ಮುಜರಾಯಿ ಸರ್ಕಾರಕ್ಕೆ ಬರ್ತದೆ. ಮತ್ತು ಆನರಬಲ್ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ, ಹೇಳಿದ್ರು ಅಂದ್ರೆ ಸರ್ಕಾರದ ಹಣದಲ್ಲಿ ದೇವಸ್ಥಾನವನ್ನು ಕಟ್ಟ್ರಿ ಅಂತಂದೇಳಿ ಹೇಳಿದ್ದಾರೆ. ಅದ ಜಜ್ಮೆಂಟ್ನಲ್ಲಿ ಸರ್ಕಾರದ ಹಣನೂ ಉಪಯೋಗಿಸಿದ್ದಾರೆ. ಅಲ್ಲಿ ಯುಪಿ ಸರ್ಕಾರದ ಜನರ ಹಣವನ್ನು ಉಪಯೋಗಿಸಿದ್ದಾರೆ. ಆಮೇಲೆ ದೇಣಿಗೆ ಕೊಡೋರು ಕೊಟ್ಟಿದ್ದಾರೆ. ಸೊ ಆ ಹಣವನ್ನು ಕದಿಯಂತಾರೆ. ಎಷ್ಟು ಧರ್ಮ ಪ್ರೀತಿ ಇವರು, ದೇಶಭಕ್ತರು. ಯಾವ ರೀತಿ ಇವರು ನಮ್ಮ ಹಿಂದೂ ಸಮಾಜದವರು. ನಾಚಿಕೆಗಲ್ಲ ಇವರಿಗೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ದುಡ್ಡು ತಿನ್ನಕ್ಕಾಗೋದಿಲ್ಲ ಅಲ್ರಿ. ನಾವು ಇನ್ನೂ ದುಡ್ಡು ತಿಂತಾ ಇದೀವಿ. ಕದ್ದು ತಿನ್ನೋದಾಗಿದ್ರೆ ಯಾತಕ್ಕೆ ಬೇಕಾಗಿತ್ತು ನಮಗೆ? ಕದ್ದು ತಿನ್ನೋದಾಗಿದ್ರೆ ಯಾತಕ್ಕೆ ಬೇಕಾಗಿತ್ತು ಈ ಜೀವನ? ದುಡ್ಡು ತಿನ್ರಲಿ, ಮಾನ ಮರ್ಯಾದೆ ನಾಚಿಕಿದ್ರ ದುಡ್ಡು ತಿನ್ರಿ. ಧರ್ಮ ರಕ್ಷಣೆನ ನಾವು ನಮ್ಮಪ್ಪ ನಮ್ಮ ಅಜ್ಜರು ಹಿಂದ್ಲಿಂದ ಎಲ್ಲರೂ ಮಾಡ್ಕೊಂತಾನೆ ಬಂದಾರ. ಧರ್ಮ ರಕ್ಷಣೆ ಇದ್ದೇ ಇರ್ತದ. ಅದ ಧರ್ಮವನ್ನೇ ರಕ್ಷಣೆ ಮಾಡ್ಕೊಂತ ಬರ್ತದೆ. ನೀವ್ ಯಾವನಲ್ಲೇ ಧರ್ಮ ರಕ್ಷಣೆ ಮಾಡಕ್ಕೆ, ಗೋರಕ್ಷಣೆ ಮಾಡಕ್ಕೆ ನೀವ್ ಯಾವನು? ನಾವು ದನ ಕಾದರರು, ಆಕಳ ಕಾದರರು ರಕ್ಷಣೆ ಮಾಡಿರೋ ನಾವು. ಶ್ರೀಕೃಷ್ಣ ಪರಮಾತ್ಮ ಗೋರಕ್ಷಣೆ ಮಾಡಿರೋದು. ನೀವೇನ್ ಮಾಡೋದು? ತಿಂಡಿಗೆ ತೀಟಿ ಇಲ್ಲಿ ಯಾವನೋ ಒಬ್ಬನ ಗೋರಕ್ಷಣೆ ಅನ್ಕಂತ 1.5 ಕೋಟಿ ರೂಪಾಯಿ ಮನೆ ಕಟ್ಸ್ಕೊಂಡ. ಬರೀ ಹಿಂಗ್ ಮಾತಾಡ್ರಿ ಹಿಂದೂ ವಿರೋಧಿ ಅಂತೀವಿ. ಅವನ ಸುರೇಶ್ ಸೂರ್ಯ ಹಿಂದೂ ವಿರೋಧಿ. ಕಳ್ತನ ಮಾಡಲಿ ಬೋಸಡಿಕೆ, ಕಳ್ತನ ಮಾಡ್ರಿ ಅಂದ್ರೆ ನೀವು ಹಿಂದೂಗಳಾಕಿರಿ. ನಾಚಿಗೆಟ್ಟವ್ರೆ. ಹಿಂದೂ ದೇವಸ್ಥಾನದ ಹಣನ ಹಿಂದೂಗಳು ಹಾಕಿದ ರೊಕ್ಕನ ತಿಂದು ಕಳ್ತನ ಮಾಡಿದ್ ಮಾತಾಡಿರಿ ಹಿಂದೂ ವಿರೋಧಿನ. ಬೋಸಡಿಕೆ ಸುರೇಶ್ ಸೂರ್ಯ ಅಂತೀವನಿಗೆ. ನೀನು ನನ್ನ ಎದುರಿಗೆ ಬಾ, ನೀನು ಬೂಟಲ್ಲೇ ಹೊಡಿತೀನಿ ರಾಸ್ಕಲ್. ನೀವೆಷ್ಟು ಕೊಟ್ಟಿದ್ದೀರಿ? ಗೌರ್ಮೆಂಟ್ ಇಂದಲೇ ಕೊಟ್ಟಿರೋದು 500 ಕೋಟಿನ. 500 ಕೋಟಿ ಗೌರ್ಮೆಂಟ್ ಅಂದ್ರೆ ನಂಬದದು. ಅಂದ್ರೆ ಯಾವ ಕೊಡ್ಲಿಲ್ದಾರಿದ್ರೆ ಕಳು ಮಾಡ್ಬೇಕಂತೈತೆ. ನಮ್ಮ ಕಾಂಗ್ರೆಸ್ನವ್ರು ಕೊಟ್ರಲ್ಲ, ದಿಗ್ವಿಜಯ್ ಸಿಂಗ್ 1.11 ಕೋಟಿ ಕೊಟ್ಟಿದಾರ. ಮತ್ತೆ ಕಾಂಗ್ರೆಸ್ನವ್ರು ಕೊಟ್ರೆ ಒಬ್ಬರು ಕೊಟ್ರೆ ಎಲ್ಲರೂ ಕೊಟ್ಟಂಗಾಗಲಿಲ್ಲ. ನಾಚಿಗೆಟ್ಟವ್ರೆ. ನಾಚಿಗೆ ಮಾನ ಮರದೆ ಐತೆ ನಿಮಗೆ? ನೀ ಎಷ್ಟು ಕೊಟ್ಟಿದಿ? ನೀ ಕೊಟ್ಟಿದೀಯಾ? ನೀವು ಕೊಟ್ರೆ ಕೇಳಬೇಕು ಅಂತ. ಅದು ಸಿಟಿ ರವಿ SLC ಫೇಲ್. ಅದೇನು PUC ಫೇಲ್ ಆಗೈತೆ, SLC ಪಾಸ್ ಆಗೈತೆ ಗೊತ್ತಿಲ್ಲ. ಅವಕ್ಕೇನು ಗೊತ್ತಿಲ್ಲ. ರಾಣೆಬೆನ್ನೂರು ತಾಲೂಕಿನಲ್ಲಿ ಮಳೆ ಕೊರತೆ ಇದೆ ಸರ್. ಮೋಡ ಬಿತ್ತನೆ ಮಾಡಾಕತ್ತಾನ ಅವನು, ಡ್ರಾಮಾ ಮಾಡಾಕತ್ತಾನ. ಗುಟ್ಕಾ ಕಂಪ್ನಿ ಒಂದು ಜಟಕಾ ವಿಮಾನ ಇಟ್ಕೊಂಡು ಮೋಡ ಬಿತ್ತಾನಂತ ಅವನು. ಗುಟ್ಕಾ ಹಾಕ್ಯಂದು ಉಗುಳೋನ್ ಮ್ಯಾಗಿನಿಂದ ನೆಟ್ಟಗ 3 ವರ್ಷಕ್ಕೆ ಒಂದು ರಸ್ತೆ ಆಗಕತ್ತೈತಿ ಈಗ ಇಲ್ಲಿ. 3 ವರ್ಷಕ್ಕೆ ಅಂದ್ ಮೋಡ ಬಿತ್ತವನ್ ಮೋಡನ. ಅದು ಪ್ರಚಾರಕ್ರಿ ಅದನ್ನ ಯಾರು ನಂಬೋದಲ್ಲ, ಯಾರು ರೈತರು ನಂಬೋದಲ್ಲ. ಎಲ್ಲಿ ದಬ ಮಳೆ ಬಿದ್ದತ ಮೋಡ ಬಿತ್ತಿದ್ರ ಬರೀ ನಾಟಕ. ಅದು ಖರ್ಚಾಗಿ ಹೊಡೆಯಕ 1 ತಾಸಿಗೆ 15 ಲಕ್ಷ ಬರ್ತದಂತ ಖರ್ಚು. ಮೋಡ ಬಿತ್ತಾನಂತ. ಇವನ ಮಾತು ನಂಬಕಂತ. ಮುಂದೆ 28ಗೆ ಎಲೆಕ್ಷನ್ ಬಂದ್ವಲ್ಲ, ಅದಕ್ಕೆ ಟಿಕೆಟ್ಗೆ ಈಗ ಬೇರೆ ರಾಣೆಬೆನ್ನೂರಾಗ ಯಾವನಿಗೂ ಬೇರೆ ಸಮಾಜದರಿಗೆ ಬೇರೆಯವರಿಗೆ ಟಿಕೆಟ್ ಸಿಗಂಗಿಲ್ಲ. ಇವ್ರಿಗೆ ಸಿಗಬೇಕು. ಈ ಕೋಳಿವಾಡನ ಮಕ್ಕಳು, ಕೋಳಿವಾಡನ ಮೊಮ್ಮಕ್ಕಳು ಇವ್ರಿಗೆ ಸಿಗಬೇಕು. ಇವ್ರಿಗೆ ಊಟ ಪಡ್ಕೊಂಡು ಕೂತ್ಕೋಬೇಕು ರಾಣೆಬೆನ್ನೂರು ಜನ. ಎಲ್ಲ ಹಲವಾರು ವಿಭಿನ್ನ ಜಾತಿ ಧರ್ಮದ ಜನ ಇಲ್ಲಿ ಅದಾವಿ. ಅವ್ರಿಗೆ ಬೇಕ್ರಿ ಟಿಕೆಟ್. ಬೇರೆ ಅವ್ನು ಟಿಕೆಟ್ ಕೊಡೋ ಅವರು ಅಲ್ಲಿಂದ ಕಳಿಸ್ತಾರೆ ಇಲ್ಲಿಗೆ. ಒಬ್ಬನ ಯಾರ ಬಂದು ಚೇಲ ಟಿಕೆಟ್ ಕೊಡಬೇಕಾರೆ ಅವ್ರ ಮನೆಗೆ ಬಂದು ಬೆಳಗ್ಗೆ ಎದ್ದು ಇಡ್ಲಿ ಪಡ್ಲಿ ತಿಂದು ರೊಕ್ಕ ಇಸ್ಕೊಂಡು ಹೋದ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.